ಏಪ್ರಿಲ್ 13ರಂದು ತಿಪಟೂರು ಶಾಸಕ ಕೆ ಷಡಕ್ಷರಿಯವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿ ಬಳಗದಿಂದ ಸಂಭ್ರಮವಾಗಿ ಆಚರಿಸುವುದಾಗಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ನ್ಯಾಕೇನಹಳ್ಳಿ ಸುರೇಶ್ ತಿಳಿಸಿದರು. ಅವರು ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಶಾಸಕ ಕೆ ಷಡಕ್ಷರಿಯವರು 3 ಬಾರಿ ಶಾಸಕರಾಗಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿದ್ದು ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಅವರ ಸೇವೆ ಹಾಗೂ ಜನಪರ ಕಾಳಜಿಯನ್ನು ಗುರುತಿಸಿ ಕೆ ಷಡಕ್ಷರಿ ಅಭಿಮಾನಿ ಬಳಗದಿಂದ ಏಪ್ರಿಲ್ 13ರಂದು ಹುಟ್ಟುಹಬ್ಬವನ್ನು ಸಂಭ್ರಮವಾಗಿ ಆಚರಿಸಲಾಗುತ್ತದೆ. ಶಾಸಕರ 77ನೇ ಹುಟ್ಟುಹಬ್ಬಕ್ಕೆ ತಾಲೂಕಿನ ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಭಾಗವಹಿಸುವ ಮೂಲಕ ಆಚರಿಸಲಿದ್ದು, ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು, ಸುತ್ತೂರು ಮಠದ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಗಳು, ಸಿರಿಗೆರೆ ತರಳಬಾಳು ಬೃಹನ್ಮಠದ ಶ್ರೀ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಸೇರಿದಂತೆ ನಾಡಿನ ಎಲ್ಲ ಸಮುದಾಯಗಳ ಹರಗುರು ಚರಮೂರ್ತಿಗಳು ಉಪಸ್ಥಿತರಿರುತ್ತಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಲೋಕನಾಥ್ ಸಿಂಗ್, ಮಾದಿಹಳ್ಳಿ ರೇಣು, ವೊಡಫೋನ್ ಚಂದ್ರು, ಮಾಜಿ ನಗರಸಭಾ ಸದಸ್ಯ ಅಣ್ಣಯ್ಯ, ತುಮುಲ್ ನಿರ್ದೇಶಕ ಮಾದಿಹಳ್ಳಿ ಪ್ರಕಾಶ್, ಮುನಿರಾಜ್, ಸಮೀವುಲ್ಲಾ, ಸೈಫುಲ್ಲಾ, ಮಂಜುನಾಥ್, ಗಿರೀಶ್ ಮುಂತಾದವರು ಉಪಸ್ಥಿತರಿದ್ದರು. ಶಾಸಕರ ಎಲೆಕ್ಷನ್ ಬಂದಿರೋದ್ರಿಂದ ಹೋಸರಿ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ 76 ಮಾಡೋಕ್ಕೆ ಅಂತ ಬಂದಾಗ ಪಾರ್ಲಿಮೆಂಟ್ ಚುನಾವಣೆ ಬಂತು. ಅದರಿಂದ ನಾವು ಏನು ನಾವು ಅವರ ಹಿಂಬಾಲಕರೇನಿದ್ವಿ ಅವರೆಲ್ಲರೂ ನಾವು ಏನು ಶಾಸಕರು ಸಹಕಾರ ಕ್ಷೇತ್ರದಿಂದ ಅವರು ರಾಜಕೀಯ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡಿ ಅವರ ರಾಜಕೀಯ ಇತಿಹಾಸದಲ್ಲಿ ನಮ್ಮ ತಾಲೂಕಿಗೆ ಏನೇನು ಅಭಿವೃದ್ಧಿ ಕೆಲಸ ಮಾಡಿವ್ರೆ, ಸಹಕಾರ ರಂಗದಲ್ಲಿ ಯಾವ ರೀತಿ ಹೋಗ್ಯವ್ರೆ, ಅವೆಲ್ಲವನ್ನೂ ಕೂಡ ನಮ್ಮಲ್ಲಿರ್ತಕ್ಕಂಥ ಎಲ್ಲರಿಗೂ ಅವರ ಸಾಧನೆನ ತಿಳಿಸ್ಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಹೋಗಿ ಕೇಳಿದಾಗ ನಾನು ಹುಟ್ಟುಹಬ್ಬ ನನ್ನ ಆಚರಣೆ ಎಂದು ಮಾಡ್ಕೊಂಡು ಇಲ್ಲ, ಮಾಡಲೂ ಬೇಡ್ರಿ ಅನ್ನೋ ಒಂದು ಉದ್ದೇಶ ಹೇಳಿದರು. ನಮ್ಮದು ಒಂದು ಸ್ವಾರ್ಥ ಸೇರಿಸ್ಕೊಂಡು ನಾವೆಲ್ಲ ಅಭಿಮಾನಿಗಳು ಇದನ್ನ ಮಾಡಿದ್ದೀವಿ. ಯಾಕೆ ಅಂತ ಅಂದಾಗ ಅವರು 3 ಸಾರಿ ಗೆದ್ದು 3 ಸಾರಿ ಸೋತವ್ರೆ. ಆಮೇಲೆ ಯಾವುದೇ ಕಾರಣದಿಂದ ಪಕ್ಷ ಬಿಟ್ಟೋಗಿಲ್ಲ ಯಾವತ್ತೂ. ಆ ಪಕ್ಷ ಈ ಪಕ್ಷ ಹೋದರೆ ಒಂದೇ ಪಕ್ಷದಲ್ಲಿ ಇದ್ಕೊಂಡು ಅವರು 3 ಸತಿ ಸೋತು ನಮ್ಮ ಇಡೀ ತಿಪಟೂರು ತಾಲೂಕಲ್ಲಿ 3ನೇ ಸರಿ ಗೆದ್ದಿರೋದು ದಾಖಲೆ. ಎಲ್ಲ 2ನೇ ಸತಿಗೆ ಆಗ್ತಾ ಇದೆ. ಆ ದಾಖಲೆನೂ ಮುರಿದು ಅವ್ರಿಗೆ ಯೋಗ್ಯತೆಯೂ ಇದೆ. ಯಾಕೆ ಅಂತ ಅಂದಾಗ ಇಡೀ ರಾಜ್ಯದಲ್ಲಿ ಚಾಮರಾಜನಗರದಿಂದ ಕಾರವಾರದವರಿದ್ರೆ ಈ ಸಮಾಜದಲ್ಲಿ ಒಬ್ಬರೇ ಇರೋದ್ರಿಂದ ಅವ್ರಿಗೆ ಮಂತ್ರಿ ಸ್ಥಾನನೂ ಕೊಡಬೇಕು ಅನ್ನೋ ಕೂಗನ್ನು ಈ ಸಮರ್ಥ ಸಂಭ್ರಮದಲ್ಲಿ ನಾವು ಹೇಳಬೇಕು. ಹಲವಾರು ಸ್ವಾಮೀಜಿಗಳನ್ನ ಮತ್ತು ರಾಜಕೀಯ ಮುಖಂಡರ ನೇತೃತ್ವದಲ್ಲಿ ಮಾಡ್ಬೇಕಾದ್ರೆ ಅವರಿಂದ ಏನು ನಮ್ಮ ಸಿದ್ದರಾಮಯ್ಯನವ್ರಿಗೂ ಡಿ ಕೆ ಶಿವಕುಮಾರ್ಗೂ ಮುಟ್ಟಬೇಕು. ಇವರು ಒಬ್ಬರು ಹಿರಿಯ ಶಾಸಕರಿದ್ದಾರೆ, ಅನುಭವಿಗಳಿದ್ದಾರೆ, ಇವ್ರಿಗೆ ಕೊಡಬೇಕು, ನಾವು ಸಚಿವ ಸ್ಥಾನನ ಕೊಡಬೇಕು ಅನ್ನೋ ಏನು ಒಕ್ಕಲಿಂದ ಒತ್ತಾಯನೂ ಮಾಡಬೇಕು ಅನ್ನೋ ಏಕೈಕ ಉದ್ದೇಶದಿಂದಲೂ ಕೂಡ ನಾವು ಈ ಸಭೆಯನ್ನು ಹುಟ್ಟುಹಬ್ಬನ ಆಚರಣೆನ ಮಾಡಿದ್ದೀವಿ.